ಇತ್ತೀಚೆಗೆ ಬಹಳಷ್ಟು ಕಡೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಹಾಗೂ 20ನೇ ಕಂತುಗಳು ಒಟ್ಟಿಗೆ ಅಂದರೆ 4,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಅಂತ ಸುದ್ದಿ ಹರಿದಾಡುತ್ತಿತ್ತು. ಇದರ ಜೊತೆಗೆ ಇತ್ತೀಚೆಗೆ ಬಹುತೇಕ ಮಹಿಳೆಯರಿಗೆ 18ನೇ ಕಂತಿನ ಹಣ ಜಮಾ ಆಗಿದೆ. ಆದರೆ ಇನ್ನೂ ಸುಮಾರು 10% ಪಾವತಿ ಬಾಕಿಯಲ್ಲಿದೆ. ಇದಕ್ಕೆ ತಾಂತ್ರಿಕ ದೋಷ ಅಥವಾ ಬ್ಯಾಂಕ್ ಲಿಂಕ್ ಸಮಸ್ಯೆಗಳೇ ಕಾರಣವಾಗಿರಬಹುದು. ಆದ್ದರಿಂದ ಯಾವುದೇ ರೀತಿಯ ಆತಂಕ ಅಗತ್ಯವಿಲ್ಲ. ನಿಮ್ಮ ಹಣ ತಪ್ಪದೇ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ. 19ನೇ ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ ಬರುತ್ತಾ ಅಂದರೆ 4,000 ರೂಪಾಯಿ ಒಟ್ಟಿಗೆ ಹಣ ಜಮಾ ಆಗುತ್ತಾ ಅನ್ನೋದಾದ್ರೆ, ಸಹಜವಾಗಿ ಸರ್ಕಾರ ಯಾವುದೇ ಕಂತುಗಳನ್ನು ಒಟ್ಟಿಗೆ ರಿಲೀಸ್ ಮಾಡಿಲ್ಲ ಇದುವರೆಗೂ, ಹಾಗೂ ಮುಂದಿನ ದಿನಗಳಲ್ಲಿಯೂ ಅಂಥದ್ದು ಮಾಡುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಈ ಕುರಿತು ಯಾವುದೇ ರೀತಿಯ ಅಧಿಕೃತ ಪ್ರಕಟಣೆ ಬಂದಿಲ್ಲ. ಅವರು 4,000 ರೂಪಾಯಿ ಒಟ್ಟಿಗೆ ಜಮಾ ಮಾಡ್ತೀವಿ ಎಂಬ ರೀತಿಯಲ್ಲಿ ಯಾವುದೇ ನೇರವಾದ ಹೇಳಿಕೆ ಇದುವರೆಗೂ ಕೊಟ್ಟಿಲ್ಲ. ನೀವೇನಾದರೂ 16ನೇ ಕಂತು ಮತ್ತು 17ನೇ ಕಂತು ಒಟ್ಟಿಗೆ ಪಡೆದಿದ್ದರೆ ಕೆಲವೊಮ್ಮೆ ತಾಂತ್ರಿಕ ದೋಷಗಳಿಂದ ಒಂದು ಕಂತು ವಿಳಂಬವಾಗಿರಬಹುದು. ಆದ್ದರಿಂದ ಅದು ನಂತರದ ಕಂತು ಬಿಡುಗಡೆ ಆದಾಗ ಹಿಂದಿನದು ಸೇರಿ ಒಟ್ಟಿಗೆ 4,000 ನಿಮಗೆ ಜಮಾ ಆಗಿರ್ಬೋದು. ಆದರೆ ಇದು ಎಲ್ಲರಿಗೂ ಇದೇ ರೀತಿ ಆಗಬೇಕು ಅಂತೇನಿಲ್ಲ. ಕೆಲವರಿಗೆ ಅವರ ಖಾತೆಗಳ ಮೇಲೆ ಡಿಪೆಂಡ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ. ಸದ್ಯ ಕೆಲವು ವಿಡಿಯೋಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ರೂರಲ್ ಹಾಗೂ ಇತರೆ ದೊಡ್ಡ ಜಿಲ್ಲೆಗಳಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳಲಾಗುತ್ತಿದೆ. ಆದರೆ ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿಯಾಗಿದೆ. ಇದುವರೆಗೂ ರಾಜ್ಯದ ಯಾವುದೇ ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ 19ನೇ ಕಂತಿನ ಹಣ ಜಮಾ ಆಗಿಲ್ಲ. ಈ ತಿಂಗಳ ಅಂತ್ಯದೊಳಗೆ ಎಲ್ಲ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗಲಿದೆ. ತಾತ್ಕಾಲಿಕವಾಗಿ ವಿಳಂಬ ಆದರೂ ಸಹ ಯಾವುದೇ ರೀತಿಯ ಸಮಸ್ಯೆ ಉಂಟಾಗುವುದಿಲ್ಲ. 19ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ಲ ಅಂತೇಳಿ DBT ಸ್ಟೇಟಸ್ ಮುಖಾಂತರ ಚೆಕ್ ಮಾಡಬಹುದು. ಅದೇ ರೀತಿ ಯಾರಿಗಾದರೂ 19ನೇ ಕಂತಿನ ಹಣ ಇದುವರೆಗೆ ಏನಾದರೂ ಜಮಾ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೆಕ್ಸ್ಟ್ ಟೈಮ್ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ.